ಸರ್ ನಮಸ್ಕಾರ ಸಿ ಬಿ ಗೌಡ್ರಿಗೆ. ನೋಡಿ ಸರ್, ಇದು ಟಿ ನರಸೀಪುರ ತಾಲೂಕು ಮೂಗೂರು ಅನ್ನೋ ಗ್ರಾಮ ಸರ್. ಇದಕ್ಕೆ ನಾವೇ ಸ್ಟಾರ್ಟಿಂಗಿಂದ ಕೊಟ್ಕೊಬಂದಿನಿ ಸರ್, ಧರ್ತಿ ಪ್ಲಸ್ಸಿಂದುವ. ಈಗ ನಮ್ಮ ರೈತರಾದಂಥ ಪುಟ್ಟನಂಜಯ್ಯನವ್ರು ಇದ್ದಾರೆ. ಈಗ ಆಲ್ರೆಡಿ ಒಂದು 20 ಗೊನ ತೂಗಾರ ಸರ್. ಅವರು ಒಂದು 20 ಗೊನಗೆ ಬಂದು ಒಂದು 12 kg ಬೆಳೆದಾರ ಸರ್. ಆದರೂ ಅವ್ರ ಬಾಯಿಂದ ಕೇಳ್ಕೊಳ್ಳೋಣ ಸರ್, ಏನು ಹೇಳಿದಾರೋ ಕೇಳ್ಕೊಳ್ಳಿ ಸರ್. ಪುಟ್ಟನಂಜಯ್ಯ ನಮಸ್ಕಾರ ಸರ್. ಈಗ ನಾವು ಕೊಟ್ಟಿರೋ ಔಷಧಿ ನಿಮ್ಗೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಈಗ 20 ಗೊನ ತೂಗುರೆಲ್ಲ ಏನು ರೇಟು ಕೊಟ್ರಿ, ಎಷ್ಟು ಬಂತು ಒಂದೊಂದು ಗೊನ? ಒಂದೊಂದು ಗೊನ 12 kg ಬಂತು ಸರ್. 58 ರೂಪಾಯಿ ಕೊಟ್ಟಿವಿ ಸರ್. ನೀವು ಮೊದಲು ಎಷ್ಟು ಇಲ್ಲಿ ಇದೇ ಭೂಮಿಲಿ ಮೊದಲು ಎಷ್ಟು kg ಬೆಳೀತಾ ಇದ್ರಿ ನೀವು? ಅದು 7 kg 6 kg 8 kg ಒಳಗೆ ಸಾಂಬ್ ಬೇಡದಿದ್ದು. ಈಗ ನಮ್ಮದು ಕೊಟ್ಟ ಮೇಲೆ, ನಮ್ಮ ಔಷಧಿ ಎಲ್ಲ ಕೊಟ್ಟ ಮೇಲೆ ನೀವು ಕೊಟ್ಟ ಮೇಲೆ 12 kg ಬರ್ತದೆ ಸರ್. ಇಳುವರಿ ಚೆನ್ನಾಗಿ ಬಂದ ನೀವು ಹೇಳ್ದತೆ ಮಾಡ್ಕೊಂಡು ಹೋಯ್ತಾವಿ. ಈಗ ಎಲ್ಲ ರೈತರುಗಳು ಇದೇ ತರ ಮಾಡ್ಕೊಂಡ್ರೆ ಖರ್ಚು ಕಮ್ಮಿ ಆಯ್ತದ, ಇಳುವರಿನೂ ಚೆನ್ನಾಗಿ ಬಿಡುತ್ತೆ ಸರ್. ಈಗ ನೀವು ರೈತರಿಗೆ ಹೇಳಕ್ ಇಷ್ಟಪಟ್ಟಾರೆ? ಇಷ್ಟಪಡ್ತೀವಿ ಸರ್. ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಕ್ಕೆಲ್ಲ ಇಷ್ಟಪಡ್ತಾರೆ. ಈಗ ನೀವು 6 kg 7 kg 8 kg ಮೇಲೆ ಬೆಳತಿರ್ಲಿಲ್ಲ. ಈಗ ನೀವು 12 kg ಬೆಳೆದಿದ್ದೀರಿ, ನಿಮ್ಗೆ ಸಂತೋಷ ಆಗದ. ಅದು ಅಲ್ಲದೆ 58 ರೂಪಾಯಿ ರೇಟ್ಲು ಕೊಟ್ಟಿದ್ದೀರಿ. ಈಗ ನಿಮ್ಗೆ ಒಳ್ಳೆ ಸಂತೋಷ ಆಗಿದೆಯಾ? ಈಗ ಎಲ್ಲ ರೈತರಿಗೂ ಹೇಳಕ್ ಏನು ಇಷ್ಟಪಟ್ಟಾರಿ? ನಾವು ಈ ತರ ಅವ್ರು ಕೊಟ್ಟದು ಇಳುವರಿ ಎಲ್ಲ ಚೆನ್ನಾಗಿ ಬಿದ್ದದ, ರೈತರಿಗೆಲ್ಲ ಲಾಭ ಆಯ್ತದ ಹೊರತು ಲಾಸ್ ಏನು ಆಯ್ತಲ್ಲ. ಅವ್ರು ಕೊಟ್ಟ ಮುಸ್ತಕ ಬೆಳರಿ ಅಂತ ಎಲ್ರಿಗೂ ಹೇಳ್ತಾರೆ ಸರ್. ಈಗ ನಾವ್ ಯಾವ ತರ ಬಂದು ನೋಡ್ಕೊತಾ ಇದ್ದಾವೆ ನಿಮ್ನ? ನೀವು ಬಂದು ನೋಡ್ಕೊತಾ ಇದ್ದೀವಿ ಸರ್. ಹೌದಾ? ಚೆನ್ನಾಗಿ ನೋಡ್ಕೊತಾ ಇದ್ದೀರಿ. ನಮ್ಗೆ ಫೋನ್ ಮಾಡಿದಟ್ಟಿಗೆ ಬತ್ತಿದ್ದೀರಿ, ತೋಟ ನೋಡ್ಕೊಂಡೋಗಿ ಇಂಥದೇ ಮಾಡ್ಬೇಕು ಇಂಥದೇ ಮಾಡ್ಬೇಕು, ಮುಸ್ತಿ ಹೊಡಬೇಕು, ಬೇರೆ ಮಾಡ್ಬೇಕು ಅಂತ ಹೇಳ್ತೀರಿ. ಆತ ಕೊಟ್ಬಿಟ್ಟು ಹೋದ ನಾವು ಮಾಡ್ತೀವಿ ಸರ್. ಹೌದಾ? ನೀವು ಅಕ್ಕಪಕ್ಕ ಹೇಳೋರ್ಗೆಲ್ಲ ರೈತರುಗಳಿಗೆ ಹೇಳಕ್ಕೂ ನೀವು ರೆಡಿ ಇದ್ದೀರಿ? ರೆಡಿ ಇದ್ದೀನಿ ಸರ್. ಓಕೆ, ಚೆನ್ನಾಗಿ ಬೆಳರಿ. ಇದೇ ಥರ ಮಾಡಿ ನಾವೇನು ಹೇಳ್ಕೊಬಂದು ಅದನ್ನ ಪಾಲಿಸ್ಕೊಂಡು ಈಗ ನೀವು ಚೆನ್ನಾಗಿ ಬೆಳತಿದ್ದೀರಿ. ಓಕೆ, ಥ್ಯಾಂಕ್ ಯು ಪುಟ್ಟನಂಜಯ್ಯ. ಆಯ್ತು ಸರ್, ನಮಸ್ಕಾರ ಸರ್.